ಈಗಾಗಲೇ ದೇಶದ ಬಹುತೇಕ ನಗರಗಳಲ್ಲಿ ಮೆಟ್ರೋ ರೈಲುಗಳು ಸಂಚಾರ ನಡೆಸ್ತಾ ಇದೆ. ಟ್ರಾಫಿಕ್ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ಮತ್ತು ಪ್ರಯಾಣಿಕರಿಗೆ ಕಡಿಮೆ ಸಮಯದಲ್ಲಿ ವೇಗವಾಗಿ ತಲುಪುವುದಕ್ಕೆ ಮೆಟ್ರೋ ರೈಲುಗಳನ್ನು ಸ್ಥಾಪಿಸಲಾಗಿದೆ. ಆದರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಅಂಡರ್ ವಾಟರ್ ಮೆಟ್ರೋ ಸೇವೆ ಕೂಡ ಆರಂಭವಾಗ್ತಾ ಇದೆ. ಎಲ್ಲಿ ಅಂತೀರಾ? ಆ ಕುರಿತ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಡು ಬನ್ನಿ. ದೇಶದಲ್ಲಿ 2001ರಿಂದ ಈವರೆಗೂ ನಗರ ಪ್ರದೇಶದಲ್ಲಿ ಟ್ರಾಫಿಕ್ ಸಮಸ್ಯೆ ಕಾಡುತ್ತಿದೆ. ಬಸ್, ಕಾರು, ಬೈಕ್ಗಳ ಓಡಾಟ ಗಣನೀಯವಾಗಿ ಏರಿಕೆಯಾಗಿದೆ. ಇದಕ್ಕೆ ಪರಿಹಾರವಾಗಿ ಬಂದಿದ್ದೇ ಮೆಟ್ರೋ ಸಂಚಾರ. ಇದೀಗ ಭಾರತದಲ್ಲಿ ಮೆಟ್ರೋ ರೈಲಿನ ಸೇವೆ ಮತ್ತೊಂದು ಹಂತಕ್ಕೆ ಕಾಲಿಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶದಲ್ಲಿ ಮೊದಲ ಬಾರಿಗೆ ಅಂಡರ್ ವಾಟರ್ ಮೆಟ್ರೋ ಸೇವೆಯನ್ನ ಉದ್ಘಾಟಿಸಲಿದ್ದಾರೆ. ಈ ನೀರೊಳಗೆ ಚಲಿಸುವ ಮೆಟ್ರೋ ರೈಲು ಸೇವೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಗರದಲ್ಲಿ ಆರಂಭವಾಗಲಿದೆ. ಹೂಗ್ಲಿ ನದಿಯ ಅಡಿಯಲ್ಲಿ ನಿರ್ಮಿಸಲಾಗಿರುವ ಸುರಂಗದ ಮೂಲಕ ಈ ಮೆಟ್ರೋ ರೈಲುಗಳು ಚಲಿಸಲಿವೆ. ಹೌರಾ ಮೈದಾನ, ಎಸ್ಪ್ಲಾನೆಡ್ ಮೆಟ್ರೋ ನಿಲ್ದಾಣಗಳನ್ನು ಸಂಪರ್ಕಿಸುವ ಮಾರ್ಗವಾಗಿದೆ. ಇದು ಕೋಲ್ಕತ್ತಾ ಪೂರ್ವ ಪಶ್ಚಿಮ ಮೆಟ್ರೋ ಕಾರಿಡಾರ್ನ ಒಂದು ಭಾಗವಾಗಿದೆ. ಹೌರಾ ಮೈದಾನ, ಎಸ್ಪ್ಲಾನೆಡ್ ಮಾರ್ಗವು ಹೌರಾ ಮೈದಾನ, ಹೌರಾ ಸ್ಟೇಷನ್ ಕಾಂಪ್ಲೆಕ್ಸ್, ಬಿಬಿಡಿ ಬಾಗ್ ನಿಲ್ದಾಣಗಳನ್ನು ಹೊಂದಿದೆ. ಇಲ್ಲಿ ಕೋಲ್ಕತ್ತಾದಲ್ಲಿ 1984ರಿಂದಲೇ ಮೆಟ್ರೋ ಇತ್ತು. ಆದರೆ ಇದು ಎಷ್ಟು ಗೊತ್ತಾ, 520 ಮೀಟರ್ ನದಿಯ ಕೆಳಗಿಂದ, ಹೂಗ್ಲಿ ನದಿ ಅಂದರೆ ಗಂಗಾ ನದಿಯ ಪಾರ್ಟೇ ಅದು. 45 ಸೆಕೆಂಡು ನಿಮಗೆ ನೀರಿನ ಒಳಗಿಂದ ಹೋಗುವಂಥ ಒಂದು ಅನುಭವ. 45 ಸೆಕೆಂಡು. ಒಟ್ಟು ಸುರಂಗದಲ್ಲಿ 10 ಕಿಲೋಮೀಟ್ರ್ ಹೋಗುತ್ತೆ. 10 ಕಿಲೋಮೀಟ್ರ್ ಸುರಂಗದಲ್ಲಿ, ಒಟ್ಟು 16-17 ಕಿಲೋಮೀಟ್ರ್ ಏನೋ ಇದೆ. 100 ಅಡಿ ಕೆಳಗೆ, 100 ಅಡಿ ಕೆಳಗೆ ಹೂಗ್ಲಿ ನದಿಯ ಕೆಳಗೆ ಹೋಗುವಂಥದ್ದು. ಸೊ ಹಾಗಾಗಿ ಒಂದು ಅದ್ಭುತವಾದಂಥ ಅನುಭವ. ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ನೀರಿನ ಆಳಕ್ಕೆ ಇಳಿದಂಥ ಮೆಟ್ರೋ 1984ರಲ್ಲೇ ಶುರುವಾಗಿದೆ. ಅಲ್ಲಿ ಮೊದಲೇ, ನಮ್ಮಲ್ಲಿ ಇತ್ತೀಚೆಗೆ ಶುರುವಾಗಿದ್ದು. ಫಸ್ಟ್ ಟೈಮ್ ಅದು ಶುರುವಾದಾಗ ನಿಮಗೆ ನೇತಾಜಿ ಭವನದಿಂದ ಶುರುವಾಗಿತ್ತು. ಈಗ ನೀವು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಫಸ್ಟ್ ಮೆಟ್ರೋ ಆದಾಗ MG ರೋಡಿಂದ ಬೈಯಪ್ಪನಹಳ್ಳಿ ಅಂತಿತ್ತು. ನಾನು MG ರೋಡಿಂದ ಬೈಯಪ್ಪನಹಳ್ಳಿ ತನಕ, ಬೈಯಪ್ಪನಹಳ್ಳಿಯಿಂದ MG ರೋಡ್ ತನಕ ಫಸ್ಟ್ ಹೋಗಿದ್ವಿ ನಾವು. ಅದೊಂದು ಅನುಭವ. ಇದೊಂದು ವಿಶೇಷವಾದಂಥ ಅನುಭವ.